ಸಿದ್ದರಾಮೇಶ್ವರರು ತಪಸ್ಸು ಮಾಡಿದಂಥ ಜಾಗ. ಪ್ರಿಯ ವೀಕ್ಷಕರೇ, ದೋಣಿಗಂಗಾ ಕ್ಷೇತ್ರ. ನನ್ನ ಈ ಒಂದು ವಿಡಿಯೋ ಚಿತ್ರೀಕರಣಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾವೀಗ ಬಂದಿರುವುದು ದೋಣಿಗಂಗಾ ಕ್ಷೇತ್ರ. ಈ ಒಂದು ಜಾಗದಲ್ಲಿ ಶ್ರೀ ಸಿದ್ದರಾಮೇಶ್ವರರ ಒಂದು ಗುಡಿ ದೇವಸ್ಥಾನ ಇದೆ. ಇಲ್ಲಿ ಗಂಗಮ್ಮ ತಾಯಿಯು ನೆಲೆಸಿರುವುದರಿಂದ ಇದಕ್ಕೆ ದೋಣಿಗಂಗಾ ಎಂದು ಹೆಸರು ಬಂದಿದೆ. ಶ್ರೀ ಸಿದ್ದರಾಮೇಶ್ವರರು 12ನೇ ಶತಮಾನದವರು. ಬಸವಣ್ಣನವರ ಜೊತೆಯಲ್ಲಿ ಇದ್ದಂಥವರು. ಇವರು ಈ ಒಂದು ದೋಣಿಗಂಗಾ ಜಾಗದಲ್ಲಿ ಜಗತ್ ಕಲ್ಯಾಣಕ್ಕಾಗಿ ಉಗ್ರ ತಪಸ್ಸನ್ನು ತಲೆ ಕೆಳಕಾಗಿ, ಅಂದರೆ ಕೈ ಕೆಳಗಡೆ ಕಾಲು ಮೇಲುಗಡೆ ಇಟ್ಟುಕೊಂಡು ಭಾರಿ ಘೋರವಾದ ತಪಸ್ಸನ್ನು ಮಾಡಿದ್ದಾರೆ. ಇದೇ ಆ ಕ್ಷೇತ್ರ. ಈ ಒಂದು ಕ್ಷೇತ್ರವು ದಟ್ಟ ಕಾಡಿನ ಮಧ್ಯೆ ಇದೆ. ಬಹಳ ಸುಂದರವಾಗಿದೆ, ರಮಣೀಯವಾಗಿದೆ. ಸ್ವಲ್ಪ ಗುಪ್ತವಾಗಿದೆ ಅಂತಲೂ ಹೇಳ್ಬೋದು. ಯಾಕಂದರೆ ಇಲ್ಲಿ ಜನಗಳು ಭಾಳ ಕಮ್ಮಿ ಇದ್ದಾರೆ. ದೇವಸ್ಥಾನ ಮಾತ್ರ ಭಾಳ ಚೆನ್ನಾಗಿದೆ. ಇದು ಅಷ್ಟು ಪ್ರಚಾರ ಇಲ್ಲ ಅಂತ ಕಾಣುತ್ತೆ. ಶ್ರೀ ಸಿದ್ದರಾಮೇಶ್ವರರು 12ನೇ ಶತಮಾನದಲ್ಲಿ ಸಾವಿರಾರು ವಚನಗಳನ್ನು ರಚಿಸಿದ್ದಾರೆ. ಬಸವಣ್ಣ, ಅಲ್ಲಮಪ್ರಭು, ಚನ್ನಬಸವಣ್ಣ, ಅಕ್ಕಮಹಾದೇವಿ ಮುಂತಾದ ಅನೇಕ ವಚನಕಾರರ ಜೊತೆ ಇದ್ದಂಥವರು, ಭಾಳ ಪ್ರಸಿದ್ಧರು. ಅವರು ಮೂಲ ಮಹಾರಾಷ್ಟ್ರ ಜಿಲ್ಲೆಯ ಸೊಲ್ಲಾಪುರ. ಆ ಸೊಲ್ಲಾಪುರದಲ್ಲಿ ಇವರ ಒಂದು ಬಹಳ ಅದ್ಭುತವಾದ ದೊಡ್ಡದಾದ ಒಂದು ದೇವಸ್ಥಾನ ಇದೆ. ಇವರು ಹುಟ್ಟಿದ್ದು ಕೂಡ ಸೊಲ್ಲಾಪುರದಲ್ಲೇ. ಪ್ರಿಯ ವೀಕ್ಷಕರೇ, ಬನ್ನಿ ಈಗ ಗುರುಗಳ ದರ್ಶನವನ್ನು ಮಾಡೋಣ. ಇದೇ ಶ್ರೀ ಸಿದ್ದರಾಮೇಶ್ವರರು ಉಗ್ರ ತಪಸ್ಸನ್ನು ಗೈದಂಥ ಗುಹೆ. ಇವರ ಉಗ್ರ ತಪಸ್ಸಿಗೆ ಇಲ್ಲಿರುವ ಬಂಡೆಗಳು ಹತ್ತಿ ಹುರಿದವು, ಕರಕಲಾದವು ಎಂದು ಹೇಳುತ್ತಾರೆ. ಅಷ್ಟು ಉಗ್ರವಾದ ಒಂದು ತಪಸ್ಸನ್ನು ಈ ಜಾಗದಲ್ಲಿ ಆಚರಿಸಿದ್ದಾರೆ. ಅದು ಕೈ ಕೆಳಗಡೆ ಹಾಗೂ ಕಾಲು ಮೇಲುಗಡೆ, ತಲೆ ಕೆಳಗಾಗಿ ತಪಸ್ಸನ್ನು ಮಾಡಿದ್ದಾರೆ. ಅವರ ಒಂದು ಮೂರ್ತಿ ಕೂಡ ಇದೆ.
ಶಿವಲಿಂಗ ಕೂಡ ಇದೆ. ಈ ಒಂದು ಗುಹೆ ಎರಡು ಭಾಗದಲ್ಲಿದೆ. ಒಂದು ಭಾಗದಲ್ಲಿ ಗುರುಗಳು ತಪಸ್ಸು ಮಾಡಿದಂಥ ಜಾಗ. ಈ ಒಂದು ಜಾಗ ಬಂದು ಔಟ್ಸೈಡ್ ಇರೋದು. ಇದು ಬಂದು ಇಲ್ಲಿ ಗಣೇಶ ಹಾಗೂ ವೀರಭದ್ರ ಸ್ವಾಮಿಯ ಮೂರ್ತಿಗಳಿವೆ. ಮೇಲೆಲ್ಲ ನೋಡಿ ಎಲ್ಲ ಬಹಳ ಕಪ್ಪಗಾಗಿದೆ. ಈಗ ಕರೆಂಟ್ ಬಂದಿದೆ. ಕರೆಂಟ್ ಇರಲಿಲ್ಲ ನಾವು ಬಂದಾಗ. ಮತ್ತೊಮ್ಮೆ ಈ ಒಂದು ಜಾಗನ ತೋರಿಸ್ತೀನಿ. ಇಲ್ಲಿ ನೋಡಿ ಇದೆ ಕೆಳಗಡೆ ಕೈಗಳಿರುವಂಥ ಜಾಗ. ಹಸ್ತಗಳು ಎರಡು ಇದ್ದಾವೆ. ಅದೇ ರೀತಿ ಮೇಲ್ಭಾಗದಲ್ಲಿ ಪಾದಗಳ ಗುರುತಿದೆ. ವ್ಯವಸಾಯ ಮಾಡಿ ಮನೆಯ ಜೀಯಕ್ಕೆ ವ್ಯವಸಾಯ ಮಾಡಿ ಇದೆಲ್ಲ ಒಂದು ಬಹಳ ಅದ್ಭುತವಾದ ಜಾಗಗಳು. ವ್ಯವಸಾಯ ಮಾಡಿ ಮನೆಯ ಜೀಯಕ್ಕೆ ಭತ್ತ ಇಲ್ಲದಿದ್ದರೆ ಆ ವ್ಯವಸಾಯದ ಘೋರವೇತ. ಮತ್ತೊಂದು ವಿಶೇಷ ಅಂದರೆ ಇಲ್ಲಿ ಗಂಗಮ್ಮ ತಾಯಿಯು ನೆಲೆಸಿದ್ದಾರೆ ಎಂಬ ಒಂದು ಭಾವನೆ. ಗಂಗಮ್ಮ ತಾಯಿಯ ಒಂದು ದೇವಸ್ಥಾನ ಮೂರ್ತಿ ಕೂಡ ಇದೆ. ಇದೇ ಗಂಗಮ್ಮ ತಾಯಿಯ ಮುಂಭಾಗದಲ್ಲೇ ಒಂದು ಬಹಳ ಶುಚಿಯಾದ, ರುಚಿಯಾದ, ಪವಿತ್ರವಾದ ದೋಣಿ ಇದೆ, ಕೊಳ. ಇಲ್ಲಿ ಭಕ್ತರುಗಳು ಮದುವೆ ಮಕ್ಕಳಾಗದಿಲ್ಲದೆ ಇದ್ದರೆ ಅಂಥವರೆಲ್ಲ ಬಂದು ತಾಯಿಯನ್ನು ಬೇಡಿಕೊಂಡು ಪೂಜೆ ಸಲ್ಲಿಸ್ತಾರೆ. ಈ ಜಾಗಕ್ಕೆ ಈ ತಾಯಿಯಿಂದಲೇ ದೋಣಿಗಂಗಾ ಎಂಬ ಕ್ಷೇತ್ರ ಬಂದಿದೆ. ಇದೆಲ್ಲ ಬಂದ ಭಕ್ತರು ಪೂಜಾ ಸಾಮಗ್ರಿಗಳನ್ನು ಇಡುವಂಥ ಜಾಗ. ನಮ್ಮ ಈ ಒಂದು ದರ್ಶನ ಮುಗೀತು. ಈಗ ಹೊರಭಾಗದ ವೀಕ್ಷಣೆ ಮಾಡೋಣ. ಇಲ್ಲಿನ ಸ್ವಾಮಿಗಳ ಒಂದು ಹೆಸರು ಮೃತ್ಯುಂಜಯ ದೇಶಿಕೇಂದ್ರ ಸ್ವಾಮೀಜಿ ಅಂತ. ಎದುರು ಭಾಗದಲ್ಲಿ ಆಲದ ಮರಗಳ ಒಂದು ಸಮೂಹವೇ ಇದೆ. ಅದು ಈ ದೇವಸ್ಥಾನಕ್ಕೆ ಒಂದು ದೊಡ್ಡ ಕಳೆ. ಅಷ್ಟು ಚೆನ್ನಾಗಿದೆ. ಇದು ಬಂದು ದಾಸೋಹದ ಮನೆ, ದೇವಸ್ಥಾನದ ಪ್ರಸಾದ ನಿಲಯ. ಇಲ್ಲಿ ಬಂದ ಭಕ್ತರಿಗೆ ಪ್ರತಿನಿತ್ಯವೂ ರುಚಿಯಾದ ಹಾಗೂ ಶುಚಿಯಾದ ಪ್ರಸಾದವನ್ನು ಬೆಳಗ್ಗೆ ಮಧ್ಯಾಹ್ನ ಎಲ್ಲ ನೀಡ್ತಾರೆ. ಈ ಒಂದು ಆಲದ ಮರದ ಸಮೂಹವೇ ನಮ್ಮನ್ನು ಭಾಳ ಆಕರ್ಷಿಸುತ್ತದೆ. ಇಲ್ಲಿ ಬಂದ ಭಕ್ತರಿಗೆ ಶೌಚಾಲಯ ಹಾಗೂ
ಸ್ನಾನದ ಗೃಹಗಳು ಕೂಡ ಇದೆ, ಉಪಯೋಗಿಸ್ಕೋಬೋದು. ಎಲ್ಲ ಸೌಕರ್ಯಗಳು ಇದೆ, ಆದರೆ ಜನಸಂದಣಿ ಭಾಳ ಕಮ್ಮಿ. ಇನ್ಮೇಲಿನ ಜನಗಳು ಇದನ್ನು ವೀಕ್ಷಿಸಿ ಬರಬೇಕು ಅಂತ ಕೇಳ್ಕೊತೀನಿ. ಇಲ್ಲಿಗೆ ಬರಬೇಕಂದ್ರೆ ಮೇನ್ ಬೆಂಗಳೂರಿಂದ ತುಮಕೂರಿಂದ ಕೆ ಬಿ ಕ್ರಾಸ್ಗಿನ್ನ ಮೊದಲೇ ಕೊಂಡ್ಲಿ ಅಂತ ಒಂದು ಊರು ಬರುತ್ತೆ, ಕೊಂಡ್ಲಿ ಕ್ರಾಸ್ ಅಂತ ಬರುತ್ತೆ. ಅಲ್ಲಿ ತಾವುಗಳು ಇಳ್ಕೊಂಬಿಟ್ಟು ಅಲ್ಲಿಂದ ರೈಟ್ ಸೈಡ್ಗೆ ಒಂದು 6 ಕಿಲೋಮೀಟರ್ ಆಗುತ್ತೆ. ಇದೇ ಕೊಂಡ್ಲಿ ಕ್ರಾಸ್ ಊರು. ಇದ್ರ ಮುಂದೆನೇ ಇದಿದೆ, ಏನು ಹೈವೇ ರೋಡು, NH. ಎಲ್ಲರಿಗೂ ನಮ್ಮ